यस्य स्मृतेककपो सन्ध्यप्रियादिशोदोन्यं सम्पूर्णतामिति सन्ध्यावन्दितमतितं मन्त्रहीनं प्रियाहीनं भक्तिहीनं महेश्वर यत्पूजितं मया देवा परिपूर्णं तदस्तु मे अनेन इष्टदेवता पूजविधानेन भगवान् सर्वात्मक सर्वं श्रीवासुदेवार्पणमस्तु। पूजाकाले मध्ये मंत्रतंत्र ध्यान नुनितार्थलोपदोष प्रायश्चित्तं नाम मंत्रयामि स्वजपं करिष्ये। अच्युताय नमः अनंताय नमः गोविंदाय नमः अच्युताय नमः अनंताय नमः गोविंदाय नमः अच्युताय नमः अनंताय नमः गोविंदाय नमः अच्युतानंत गोविंदाभ्यो नमः। कायेन वाचा मनसेन्द्रिय बुद्ध्यात्मना वा प्रकृति स्वभाव करोमि यदः सकलं तस्मै नारायणेति समर्पयामि। ನಮಸ್ಕಾರ, ನಾನು ರವಿ ಅಂತೇಳಿ ಕ್ರಾಂತಿವೀರ ಸಂಘದ ಕನಕ ಪ್ರತಿಷ್ಠಾನದ ಅಧ್ಯಕ್ಷರು. ಇವತ್ತು 4ನೇ ಕಾರ್ತಿಕ ಸೋಮವಾರದ ವಿಶೇಷ ಪೂಜಾ ಕಾರ್ಯಕ್ರಮ ಬೀರೇಶ್ವರ ದೇವಸ್ಥಾನದಲ್ಲಿ ನಡೀತಾ ಇದೆ. ಇವತ್ತಿನ ವಿಶೇಷ ಏನು ಅಂತಂದರೆ 36ನೇ ವಾರದ ಅನ್ನದಾಸೋಹ ಕಾರ್ಯಕ್ರಮ ಇದೆ. ಮಧ್ಯಾಹ್ನ ಬೀರೇಶ್ವರ ದೇವಸ್ಥಾನದಲ್ಲಿ 12:30ಕ್ಕೆ ಸರಿಯಾಗಿ ಬೀರೇಶ್ವರ ದೇವರಿಗೆ ಮಹಾಮಂಗಳಾರತಿ, 1 ಗಂಟೆಗೆ ಸರಿಯಾಗಿ ಅನ್ನದಾಸೋಹ ಕಾರ್ಯಕ್ರಮ. ಇವತ್ತಿನ ಅನ್ನದಾಸೋಹದ ಕಾರ್ಯಕ್ರಮವೂ ಸಹ ವಿಶೇಷವಾಗಿರುತ್ತೆ. ಇಂದು ಸಂಜೆ 7:30ಕ್ಕೆ ಸರಿಯಾಗಿ ಕಡೆಯ ಕಾರ್ತಿಕ ಸೋಮವಾರದ ಕಾರ್ತಿಕ ದೀಪೋತ್ಸವ ಇದೆ. ಕಾರ್ತಿಕ ದೀಪೋತ್ಸವದ ಪ್ರಯುಕ್ತ ಕೊನೆ ಕಾರ್ತಿಕ ಸೋಮವಾರದಲ್ಲಿ ವಿಶೇಷ ಪೂಜೆ, ಬೀರೇಶ್ವರ ಸ್ವಾಮಿ ದೇವರಿಗೆ ವಿಶೇಷ ಪೂಜಾ ಕಾರ್ಯಕ್ರಮ ಇದೆ. ಹಾಗೂ ಬೀರೇಶ್ವರ ದೇವರಿಗೆ ಪ್ರಸಾದ ವಿನಿಯೋಗ ಆದ ನಂತರ ಅನ್ನಪ್ರಸಾದ ಸಹ ಸಂಜೆ ಸಹ ಏರ್ಪಡಿಸಲಾಗಿದೆ. ಸಾವಿರಾರು ಭಕ್ತರು ಬೀರೇಶ್ವರ ದೇವರಿಗೆ ಕಾರ್ತಿಕ ದೀಪವನ್ನು ಹಂಚಲು ಬರ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ದೊಡ್ಡ ಬಸವಣ್ಣ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಕಡಲೆಕಾಯಿ ಪರಿಸೆ, ಬಸವನಗುಡಿಯಲ್ಲಿ ಕಡಲೆಕಾಯಿ ಪರಿಸೆ ಇದೆ. ಕಡಲೆಕಾಯಿ ಪರಿಸೆ ನಡೀತಾ ಇದೆ. ಕಡಲೆಕಾಯಿ ಪರಿಸೆಗೆ ಎಲ್ಲರಿಗೂ ಕೂಡ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ. ಈ ದಿನದ ವಿಶೇಷ ಬೀರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಎಲ್ಲರೂ ಸಹ ಮಧ್ಯಾಹ್ನದ ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಾಗೂ ಇಂದು ಸಂಜೆ ನಡೆಯುವ ಕಾರ್ತಿಕ ದೀಪೋತ್ಸವದಲ್ಲಿ ಸಹ ಭಾಗವಹಿಸಿ ಬೀರೇಶ್ವರ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಬಂಧುಗಳೇ, ಆಮೇಲೆ ಸರ್, ಇವತ್ತು ಸಂಜೆ ಏನು ವಿಶೇಷ ಇದೆ? ಇವಾಗ ಎಷ್ಟು 12 ಗಂಟೆಗೆ ಏನು ವಿಶೇಷ ಇದೆ? ಏನಾದರೂ ಕಾರ್ತಿಕ ಸೋಮವಾರದ ವಿಶೇಷ ಏನಾದ್ರು ಇಟ್ಕೊಂಡಿದ್ದೀರಾ? ಕಾರ್ತಿಕ ಸೋಮವಾರದಲ್ಲಿ ನಮಗೆ ವಿಶೇಷವಾಗಿ ಅಂತಂದರೆ ಮೇಯ್ನು ಈಗ ನಮ್ಮಲ್ಲಿ ಅನ್ನದಾಸೋಹ ಶುರು ಮಾಡಿ 36 ವಾರಗಳಾಯಿತು. 36 ಪ್ರತಿ ಸೋಮವಾರ ಅನ್ನದಾಸೋಹ ನಡೆಯುತ್ತೆ. ಇದು 36ನೇ ವಾರದ ಅನ್ನದಾಸೋಹ ಕಾರ್ಯಕ್ರಮ. ಹಾಗಾಗಿ ಈ ಮಧ್ಯಾಹ್ನ ಬಂದಂಥ ಸಾರ್ವಜನಿಕರಿಗೆ ಅನ್ನಪ್ರಸಾದವನ್ನು ವಿತರಣೆ ಮಾಡಲಾಗುತ್ತೆ. ಇಂದು ಸಂಜೆ ಕಡೆ ಕಾರ್ತಿಕ ಸೋಮವಾರದಲ್ಲಿ ಕಾರ್ತಿಕ ದೀಪೋತ್ಸವ ಹಾಗೂ ಕಾರ್ತಿಕ ಮಾಸದ ವಿಶೇಷ ಪೂಜೆ ಆದ ನಂತರ ಪ್ರಸಾದ ವಿನಿಯೋಗ ಕೂಡ ಇವತ್ತು ಸಂಜೆ ಏರ್ಪಡಿಸಿದೆ. ವಿಶೇಷ ಏನಂತಂದರೆ ಇವತ್ತು ಕರ್ನಾಟಕ ರಾಜ್ಯದ ವಿರೋಧ ಪಕ್ಷದ ನಾಯಕರು ಹಾಗೂ ನಮ್ಮ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಆದಂಥ ಸನ್ಮಾನ್ಯ ಶ್ರೀ ಆರ್ ಅಶೋಕ್ರವರು ಅವರ ಅಮೃತಹಸ್ತದಿಂದ ಕಾರ್ತಿಕ ದೀಪನ ಬೆಳಗೋತ್ಸರಿದ್ದಾರೆ. ಅದೊಂದು ವಿಶೇಷ ಇದೆ. ಹಾಗಾಗಿ ಸರ್ವರು ಎಲ್ಲರೂ ಸಹ ಇಂದು ನಡೆಯುವಂಥ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಬನ್ನಿ, ಭಾಗವಹಿಸಿ ಬೀರೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಅಂತೇಳಿ ಮನವಿ ಮಾಡ್ತಾ ಇದ್ದೀವಿ. ನಾವು ಪ್ರತಿ ಸೋಮವಾರ ಸಹ ಅನ್ನದಾಸೋಹ ಮಾಡ್ತೀವಿ. ಅನ್ನದಾಸೋಹಕ್ಕೆ ದಾನಗಳೆಲ್ಲ ಶ್ರೇಷ್ಠ ದಾನ ಅನ್ನದಾನ. ಅನ್ನದಾನ ಯಾರು ಬೇಕಾದರೂ ಮಾಡಿಸ್ಬೋದು. ಸಂಪೂರ್ಣವಾಗಿ ಅದರ ಖರ್ಚು ವೆಚ್ಚಗಳನ್ನ ತಮಗೆ ಮಾಡೋಕ್ಕಾಗಿಲ್ಲ ಅಂತಂದರೆ ನಿಮ್ಮ ಕೈಲಾದಷ್ಟು ಅಕ್ಕಿ ಕೊಡ್ಬೋದು, ಬೇಳೆ ಕೊಡ್ಬೋದು, ಎಣ್ಣೆ ಕೊಡ್ಬೋದು,
ಅಥವಾ ಇತರೆ ಅಡುಗೆ ಸಾಮಗ್ರಿಗಳನ್ನ ಕೊಡುವಂಥ ಕೆಲಸ ತಮ್ಮಿಂದ ಆಗ್ಬೋದು. ಹಾಗಾಗಿ ಅನ್ನದಾನ ಪ್ರತಿ ವಾರ ಮಾಡ್ತೀವಿ. ಹಾಗಾಗಿ ತಾವು ಸಹ ಈ ಅನ್ನದಾನದಲ್ಲಿ ಭಾಗವಹಿಸಿ ದವಸ ಧಾನ್ಯಗಳು ಏನು ಬೇಕಾದರೂ ಕೊಡ್ಬೋದು, ಅಥವಾ ಧನಧಾನ್ಯಾದಿಗಳು ಕೊಡ್ಬೋದು, ಹಣ ರೂಪದಲ್ಲಾದರೂ ಕೊಡ್ಬೋದು. ನಾವಿಲ್ಲಿ ಏನು ನೀವು ಕೊಡ್ತೀರಿ ಅದಕ್ಕೆ ರಸೀದಿ ಕೊಡ್ತೀವಿ. ತಮ್ಮ ಹೆಸರಿನಲ್ಲಿ, ತಮ್ಮ ಕುಟುಂಬದವರ ಹೆಸರಿನಲ್ಲಿ ಸಂಕಲ್ಪ ಮಾಡಿಸ್ತೀವಿ, ಪೂಜೆ ಮಾಡಿಸ್ತೀವಿ. ತಮ್ಮ ಹೆಸರಲ್ಲಿ ಕೂಡ ಇಲ್ಲಿ ವೀರೇಶ್ವರ ಸ್ವಾಮಿಗೆ ಪೂಜೆ ನಡೆಯುತ್ತೆ. ಅದರ ಜೊತೆಯಲ್ಲಿ ಪ್ರತಿ ಸೋಮವಾರ ಸಹ ಇದೇ ಅಲಂಕಾರ ಮಾಡ್ತೀವಿ. ಇದೇ ರೀತಿಯಲ್ಲಿ ಒಂದೊಂದು ವಾರ ಸಹ ಒಂದೊಂದು ಥರ ಅಲಂಕಾರ ಮಾಡ್ತೀವಿ. ತಾವು ಸಹ ಅಲಂಕಾರ ಮಾಡಿಸ್ಬೋದು, ಸ್ವಾಮಿಗೆ ಅಭಿಷೇಕ ಮಾಡಿಸ್ಬೋದು. ಪ್ರತಿ ದಿನ ಅಭಿಷೇಕ ನಡೆಯುತ್ತೆ. ಅಭಿಷೇಕ ಮಾಡಿಸಿ, ಹೂವಿನ ಅಲಂಕಾರ ಮಾಡಿಸಿ, ಅನ್ನದಾನ ಮಾಡಿಸಿ, ಯಾವ ಥರ ಸೇವೆ ಆದರೂ ಕೂಡ ವೀರೇಶ್ವರ ದೇವಸ್ಥಾನದಲ್ಲಿ ತಾವು ಮಾಡ್ಬೋದು. ಶಿವನಿಗೆ ಎಲ್ಲ ರೀತಿಯಲ್ಲ ಸೇವೆ ಮಾಡೋದಕ್ಕೆ ತಮಗೆಲ್ಲರೂ ಕೂಡ ಅವಕಾಶ ಇದೆ. ಬರ್ತಕ್ಕಂಥ ಭಕ್ತಾದಿಗಳು ತಮ್ಮ ಕೈಲಾದಂಥ ಸೇವೆಯನ್ನು ಮಾಡಿ ಅನ್ನದಾನದಲ್ಲಿ ತಾವು ಸಹ ಭಾಗವಹಿಸಿ. ಸೋಮವಾರದಿಂದ ಎಷ್ಟು ವಾರದಿಂದಲೂ ಪೂಜೆ ನಡೀತದೆ. ಇವತ್ತು ಕಡೆ ಕಾರ್ತಿಕೆಯಲ್ಲಿ ಅದ್ದೂರಿ ಮಾಡ್ತಾರೆ ಅಲ್ವಾ. ಬಂದವರು ಕಷ್ಟನೆಲ್ಲ ಬೀರಪ್ಪ ಎಲ್ಲರಿಗೂ ಒಳ್ಳೇದು ಮಾಡವನೇ, ಶಿವಪ್ಪ ಎಲ್ಲರಿಗೂ ಒಳ್ಳೇದು ಮಾಡವನೇ. ವೀರೇಶ್ವರ, ಬ್ರಹ್ಮೇಶ್ವರ, ಕನಕದಾಸ 330 ಕೋಟಿ ದೇವತೆನೂ ನಮ್ಮ ಈ ದೇವಸ್ಥಾನದೆಲ್ಲ ಐತೆ. ಬಂದವರಿಗೆಲ್ಲ ಒಳ್ಳೇದಾಗಲಿ. ಇವಾಗ ಅನ್ನದಾನ ನಡೀತಾ ಇರ್ತದೆ. ಇವತ್ತು ಸಾಯಂಕಾಲ ಗಂಟೆ ಅದ್ದೂರಿ ನಡೀತದೆ. ಎಲ್ಲ ಬಂದು ದೀಪ ಅಂಟಿಸ್ಬೋದು, ಪ್ರಸಾದ ತಗೋಬೋದು, ಪೂಜೆ ಮಾಡಿಸ್ಬೋದು, ಎಲ್ಲ ಮಾಡಿಸಿ ಹೋಗ್ಬೋದು. ಬೇಕಾದಷ್ಟು ಅನ್ನದಾನ ನಡೀತದೆ, ಪೂಜೆ ನಡೀತದೆ. ಕಡೆ ಕಾರ್ತಿಕೆ ಅಂತಂದ್ರೆ ತುಂಬಾ ಇಷ್ಟಪಡ್ತಾರೆ ಎಲ್ಲರೂ ಅಲ್ವಾ. ಇನ್ನು ವರ್ಷ ಕಾಣ್ಬೇಕು ಕಡೆ ಕಾರ್ತಿಕೆ ನೋಡಕ್ಕ. ಅದರಿಂದ ಹೆಣ್ಣು ಮಕ್ಕಳು ಬಂದು ದೀಪ ಅಂಟಿಸ್ಲಿ, ಜ್ಯೋತಿ ಬರೋ ವರ್ಷ ಗಂಟೆ ಎಲ್ಲರೂ ಚೆನ್ನಾಗಿರ್ಬೇಕು ಅಂತ. ಕೊನೆಯ ಸೋಮವಾರದಲ್ಲಿ ಕಡಲೆಕಾಯಿ ಪರ್ಸೆ ಮೊದಲಿಂದ ಇವತ್ತಿನದಲ್ಲ, ಅದು ಐತಿಹಾಸಿಕ ಮೊದಲಿಂದ ನಡ್ಕೊಂಡು ಬಂದಿದೆ. ಅದರಂತೆ ಇವತ್ತು ವಿಶೇಷವಾಗಿದೆ. ಹಾಗೂ ದೇವಸ್ಥಾನದ ಅಂದರೆ ಕಡಲೆಕಾಯಿ ಪರ್ಸೆ ದೇವಸ್ಥಾನದ ಆವರಣದಲ್ಲಿ ಸುಮಾರು ಮನರಂಜನೆ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದಾರೆ. ಇವತ್ತಿನ ವಿಶೇಷ ಅಂದರೆ ದೇವಸ್ಥಾನದಲ್ಲಿ ಭಕ್ತಾದಿಗಳು ಅನ್ನದಾಸೋಹ ಇವಾಗ ಮಧ್ಯಾಹ್ನ ಒಬ್ಬರು ಮಾಡ್ತಾರೆ, ತಿರ್ಗಿ ಸಂಜೆ ಒಬ್ಬರು ಮಾಡ್ತಾ ಇರ್ತಾರೆ. ಮತ್ತು ಕೊನೆ ದಿನ ಆದ ಕಾರಣ ಭಕ್ತಾದಿಗಳು ದೇವಸ್ಥಾನಕ್ಕೆ ಹೆಣ್ಮಕ್ಳಿಗೂ ವಿಶೇಷವಾಗಿ ಬಂದು ದೀಪ ಹಚ್ಚೋದು, ಪೂಜೆ ಮಾಡಿಸೋದು, ಕೈ ಮುಗಿಯೋದು, ಹರಕೆ ಹೊತ್ಕೊಂಡು ಇವತ್ತು ಕೊನೆ ದಿನ ಆದ್ದರಿಂದ ಇಷ್ಟೆಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ. ಇನ್ನು ಮುಂದೆ ಹೀಗೆ ನಡೀಲಿ ಅಂತೇಳಿ ನಾನು ಬೀರೇಶ್ವರನಲ್ಲಿ ಮತ್ತು ಕನಕದಾಸರಲ್ಲಿ ಮತ್ತು ಸಂಗೊಳ್ಳಿ ರಾಯಣ್ಣನಲ್ಲಿ ನಾನು ಮತ್ತೊಂದು ಸಾರಿ ಬೇಡ್ಕೊಳ್ತಾ ಈ ನಮ್ಮ ದೇವಸ್ಥಾನದ ಕಾರ್ಯಕ್ರಮಗಳು ಸದಾ ಹೀಗೆ ನಡಿಬೇಕು ಅಂತೇಳಿ ನನ್ನ ಒಂದು ಆಸೆ, ಅಭಿಲಾಷ. ಕಡೆ ಕಾರ್ತಿಕ್ ಸೋಮವಾರ ಎಲ್ಲ ಹೆಣ್ಮಕ್ಳು ಬಂದು ಬೆಲ್ದಾರ್ತಿ ಅವ್ರ ಮನಸ್ಸಲ್ಲಿ ಏನಿದೆಯೋ, ದೇವ್ರನ್ನ ಏನು ಕೇಳಬೇಕೋ ಭಕ್ತಿಯಿಂದ ಕೇಳಿಕೊಂಡ್ರೆ ವೀರಪ್ಪ ಸ್ವಾಮಿ ನೆರವೇರಿಸ್ಕೊಡ್ತಾರೆ. ಇದು ನನ್ನ ಅಭಿಪ್ರಾಯ. ಶಾಂತಿ ನೆಮ್ಮದಿ ಕೊಟ್ಟು, ಸುಖ ಸಂತೋಷ ಸಂಪತ್ತು ಕೊಟ್ಟು, ಎಲ್ಲರ ಕಷ್ಟ ಎಲ್ಲ ದೂರ ಮಾಡಿ, ಎಲ್ಲರ ಕಷ್ಟಕ್ಕೂ ಒಳ್ಳೇದು ಮಾಡಪ್ಪ ವೀರೇಶ್ವರ ಸ್ವಾಮಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಎಲ್ಲ ಹೆಣ್ಮಕ್ಳು ಬಂದು ಬೆಲ್ದಾರ್ತಿ ಮಾಡಲಿ. ನಿಮ್ಮ ಕಷ್ಟ ಏನಿದೆಯೋ ಅದನ್ನು ದೇವ್ರ ಹತ್ರ ನೀವು ಮೊರೆ ಇಟ್ಟು ಕೇಳ್ರಿ. ನನ್ನಪ್ಪ ಪರಿಹಾರ ಮಾಡ್ತಾನೆ. ನೀವು ಈ ದೇವಸ್ಥಾನಕ್ಕೆ ಬಂದು ನೀವೇನು ಅನ್ಕೋತಿರೋ ಅದನ್ನು ಒಳ್ಳೇದಾಗೇ ಆಗುತ್ತೆ. ಅದು ನನ್ನ ಸತ್ಯ. ನನಗೆ ಅಂದ್ಕೊಂಡಿದ್ದು ನಾನು ಹೇಳ್ತಾ ಇದ್ದೀನಿ. ಕಡೆ ಕಾರ್ತಿಕ್ ಸೋಮವಾರ ಬೆಳಗ್ಗೆನಾಗ ನಿಮಗೆ ಟೈಮ್ ಇಲ್ಲ ಅಂದರೆ ದಯವಿಟ್ಟು ಹೆಣ್ಮಕ್ಳೆಲ್ಲ ಸಾಯಂಕಾಲ ಮಡಿಯಿಂದ ಬಂದು ನಿಮ್ಮ ಮನಸ್ಸಲ್ಲಿರೋದನ್ನು ಕೇಳಿಕೊಂಡು ಮುತ್ತೈದಿರೆಲ್ಲ ಬೆಲ್ದಾರ್ತಿ ಮಾಡಿ ನನ್ನಪ್ಪನ ವಿಘ್ನೇಶ್ವರ, ವಿನಾಯಕ, ವೀರೇಶ್ವರ ಸ್ವಾಮಿ, ಪಾರ್ವತಿ ತಾಯಿ ಎಲ್ಲರ ಹತ್ರನೂ ಆಶೀರ್ವಾದ ತಗೊಂಡು ಭಕ್ತಿಯಿಂದ ದೀಪ ಹಚ್ಚಿರಿ. ನೀವು ಸಂತೋಷವಾಗಿರ್ರಿ 100 ಕಾಲ ಅಂತ ನಾನು ವೀರೇಶ್ವರ ಸ್ವಾಮಿ ಹೇಳ್ತಾ ಇರೋ ಮಾತು ಇದು.